ಶಾಂತಿ ಪ್ರಿಯರಾಗಿದ್ದರೂ ತಮಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡುತ್ತಿಲ್ಲವೆಂದು ನೊಬೆಲ್ ಸಮಿತಿಯನ್ನು ಶನಿವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೂಷಿಸಿದರು. ಇದಾದ ಒಂದೇ ದಿನದಲ್ಲಿ ಇರಾನ್ನ ಪರಮಾಣು ಮೂಲಸೌಕರ್ಯಗಳಾದ ಫೋರ್ಡೋ, ನಟಾಂಜ್ ಹಾಗೂ ಇಸ್ಫಹಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದಾರೆ. ತಾವು ಶಾಂತಿ ಪ್ರಿಯರೆಂದು ಹೇಳಿಕೊಳ್ಳುತ್ತಿದ್ದ ಟ್ರಂಪ್ ಅವರ ದೀರ್ಘಕಾಲದ ಇಮೇಜ್ ಈಗ ಛಿದ್ರಗೊಂಡಿದೆ. ಇಸ್ರೇಲ್ ಇರಾನ್ ಸಂಘರ್ಷವು ಉಲ್ಬಣಗೊಂಡಿದ್ದು ಯುದ್ಧದ ಆತಂಕ ಮತ್ತಷ್ಟು ಎದುರಾಗಿದೆ. 2015ರಲ್ಲಿ ಬರಾಕ್ ಒಬಾಮಾ ಮತ್ತು 5 ಜಾಗತಿಕ ಶಕ್ತಿಗಳ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದ ಇರಾನ್ನ ಪರಮಾಣು ಒಪ್ಪಂದದಿಂದ ಅಮೆರಿಕವನ್ನು 2018ರಲ್ಲಿ ಟ್ರಂಪ್ ಅವರು ಏಕಪಕ್ಷೀಯವಾಗಿ ಹಿಂತೆಗೆದುಕೊಂಡಿದ್ದರು. ಈ ಒಪ್ಪಂದವು ಇರಾನ್ನ ಪರಮಾಣು ಚಟುವಟಿಕೆಗಳನ್ನು ನಿಗ್ರಹಿಸಿತ್ತು. ಆದರೆ 2018ರಲ್ಲಿ ಒಪ್ಪಂದದಿಂದ ಅಮೆರಿಕ ಹೊರಗುಳಿದ ನಂತರ ಇರಾನ್ ತನ್ನ ಯುರೇನಿಯಂ ಪುಷ್ಟೀಕರಣವನ್ನು ಹೆಚ್ಚಿಸಿತು. ಒಪ್ಪಂದವನ್ನು ಕುಸಿತದತ್ತ ದೂಡಿತ್ತು. 2020ರ ಜನವರಿಯಲ್ಲಿ ಟ್ರಂಪ್ ಇರಾನಿನ ಜನರಲ್ ಖಾಸಿಮ್ ಸೊಲೈಮಾನಿಯನ್ನು ಕೊಲ್ಲಲು ಮತ್ತು ಇರಾನ್ನ ಸಾಂಸ್ಕೃತಿಕ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತೆ ಬೆದರಿಕೆ ಹಾಕಿದರು. ಇದು ಅಮೆರಿಕ ಮತ್ತು ಇರಾನ್ನ ನಡುವಿನ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿತ್ತು.